ಓದಿದ್ದೆಲ್ಲ ಗಾಂಧಿನಗರ ನರೇಂದ್ರ ಸ್ಕೂಲ್ ಅಂತ ನಾನು ಓದಿದ್ದೆ. ಅಲ್ಲಿದ್ದಾಗ ಒಂದು 5ನೇ ಕ್ಲಾಸ್ ಮೇಲೆ ನಾನು ಹೀಗೆ ಹುಡುಗರೆಲ್ಲ ಸೇರಿಕೊಂಡು ವಾರ ಅಲ್ಲಿ ಫಿಲಮ್ ಹೋಗೋಣ ಅಂತ ಕರ್ಕೊಂಡು ಹೋಗೋದು. ಸುಮಾರು ಜನ ಸ್ಕೂಲೆಲ್ಲ ಮಾಡಿದ್ದೀನಿ. ಸುಮಾರು ಮಿಸ್ಗಳ ಹತ್ರೆಲ್ಲ ಹೋಗ್ತಿದ್ದೀನಿ. ಮಿಸ್ಗೆಲ್ಲ ಎಸ್ಬಿಟ್ಟಿದ್ದೀನಿ. ದಾಂಡಿದುರ್ಗ ಅಂತ ಎಷ್ಟು ಮಿಸ್ ಅದು ಬೇರೆ ಒಂದು ಶುಗರ್ ಇರುತ್ತೆ. ದಾಂಡಿದುರ್ಗ ಅಂತ ಎಷ್ಟು ಒಳ್ಳೆ ಮಜಾ ಇತ್ತು. 6ನೇ ಕ್ಲಾಸು 7ನೇ ಕ್ಲಾಸೆಲ್ಲ ಅಲ್ಲಿ ಮಿಸ್ಗಳಿಗೆಲ್ಲ ಹೋಗ್ಕೊಂಡು ಅವಾಗ ಗುರುಗಳು ಅಂತ ಅವರು ಇದಿರಲಿಲ್ಲ. ಇವಾಗ ಭಯ ಬಿಟ್ಟಿದೆ. ಅವಾಗ ಮಕ್ಕಳಲ್ವಾ ಏನೇನೋ ಅವರಿಗೆ ತಿಳ್ಕೊಂಡು ಟೀಚರ್ಗಳಿಗೆ ಸ್ಕೂಲ್ ಕಟ್ ಮಾಡೋದು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಮೂವಿಲೆನ್ ಥಿಯೇಟ್ರಿಗೆ ಹೋಗ್ಬಿಡೋದು. ಆಮೇಲೆ ಅವ್ರ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆಲ್ಲ ಇಂಗ್ಲೀಷ್ ಫಿಲಮ್ ಸ್ಟೋರಿಗಳೆಲ್ಲ ಚೆನ್ನಾಗಿರೋದು. ಅದೆಲ್ಲ ಕೇಳಿಕೊಂಡು ಸುಮಾರು ದಿನ ಸ್ಕೂಲ್ಗಳಿಗೆ ಹೋಗಿಲ್ಲ. ಆಮೇಲೆ ನಾನು 7ನೇ ಕ್ಲಾಸ್ ಆದಮೇಲೆ ಕಪ್ಪಾಡಿ ಥಿಯೇಟ್ರ್ ಹತ್ರ 8ನೇ ಕ್ಲಾಸ್ ಮೇಲೆ ಕಪ್ಪಾಡಿ ಥಿಯೇಟ್ರ್ ಹಿಂದೆ ಸ್ಕೂಲ್ ಇದ್ದೀವಿ, ನರೇಂದ್ರ ಹೈಸ್ಕೂಲ್ ಅಂತ. ಆ ಟೈಮಲ್ಲಿ ಇವ್ರದ್ದು ನಮ್ಮ ರಾಜ್ಕುಮಾರ್ದು ಇದಿತ್ತು, ಅದು ಭಕ್ತ ಪ್ರಹ್ಲಾದ ಒಂದು 30 ವರ್ಷ ಏನಾಗುತ್ತೆ ಅಂದರೆ ಪಕ್ಕದಲ್ಲಿ ಗಂಗಾರಾಮ್ಸ್ ಅನ್ನೋ ಒಂದು ಬಿಲ್ಡಿಂಗು, ಹೊಸ ಬಿಲ್ಡಿಂಗ್ ಕಟ್ಟಿದ್ದು ಬಿದ್ದೋಯ್ತು. ಫುಲ್ ಟಾಪಿಂದ ಮೇಲ್ಗಡೆಯಿಂದ ಬಿದ್ದೋಯ್ತು. ಅದನ್ನು 30 ವರ್ಷ ಆಗೋದು. ಅವಾಗ ಇವು ಕೃಷ್ಣಾನ ತೊಗೊಂಡೋಗಿ ರಾಜ್ಕುಮಾರ್ ಕಾಲತ್ತ ಇಟ್ಬಿಟ್ಟು ರಾಜ್ಕುಮಾರ್ ಕಟ್ಟೋದು ಆಗಿದೆ. ಅದಕ್ಕೆ ಪಕ್ಕದಲ್ಲಿ ಬಿಲ್ಡಿಂಗ್ ಬಿದ್ದೋಯ್ತು ಅಂತ ಒಂದು 2 ಜನ ಅಲ್ಲಿ ಪುಟಾರ್ ಮಾಡಿದ್ರು. 10 ಜನ ಪುಟಾರ್ ಮಾಡಿದ್ರು. ಅವಾಗೆಲ್ಲ ಅಲ್ಲೇ ಇದ್ದೀನಿ. ಒಂದು 8ನೇ ಕ್ಲಾಸಿಗೆ ಹೋಗೋದು ಗಂಗಾರಾಮ್ ಆದಮೇಲೆ ಹಿಂಗೆ ಓದಿದೆ, ಫೈಲ್ ಆದೆ. ಮನೆಯಲ್ಲೇ ಇದ್ದೆ ಸ್ವಲ್ಪ ದಿನ. ನಮ್ಮನ್ನ ಕಾಲೇಜಿಗೆ ಚೆನ್ನಾಗಿ ಹೋಗ್ತಾ ಇದ್ದೆ. ನಮ್ಮ ತಮ್ಮ ಇಬ್ಬರು 7ನೇ ಕ್ಲಾಸು 9ನೇ ಕ್ಲಾಸು. ನಾನು ಒಬ್ಬನೇ ಸುಮ್ಮನೆ ಮನೇಲಿ ಇದ್ದಿದ್ದೆ. ಇವಾಗ ಮನೆ ಓಡಿಸುವಾಗ ಊಟ ಕೊಡುವಾಗೆಲ್ಲ ನಾವು ತಾಯಿ ಬೈತಾ ಇದ್ದೀವಿ, ಏನು ಸುಮ್ಮನೆ ಕೂತ್ಕೊಂಡಿದ್ದಾನೆ. ನಮ್ಮನ್ನ ಹೇಳ್ದ, ಓದು ಪಾಸ್ ಆಗು, ಮಾಡು ಚೆನ್ನಾಗಿ, ಏನೋ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಬಟ್ ನನ್ನ ಮನೆಯಲ್ಲಿ ನಮ್ಮ ತಾಯಿ ಏನೋ ಒಂದು ಕಾರಣಕ್ಕೆಲ್ಲ ಬೈತಾಯಿದ್ರು. ಮನೆ ಒರೆಸುವಾಗ ಬೈಯೋರು, ಊಟ ಕೊಡುವಾಗ ಬೈಯೋರು. ಯಾಕೋ ಈಗ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ, ನಮ್ಮ ಮಾವನ ಮಗ ಯಲಹಂಕದಲ್ಲಿ ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಬ್ಯಾಟ್ರಾಯನ್ಪುರ. ನಾನು ನಡ್ಕೊಂಡೇ ಹೋಗ್ಬೇಕು. ಇವರು ನನ್ನೆಲ್ಲ ಏನೋ ಬೈತಾ ಇದ್ದಾಳ ಅಂತ ಹೇಳೋರು, ಏನು ಮಾಡಬೇಕು, ಸುಮ್ಮನೆ ಓದೋದೆಲ್ಲ ಬೇಡ ಅಂತ ಅಲ್ಲಿಂದ ಬ್ಯಾಟ್ರಾಯನ್ಪುರದಲ್ಲಿ ನಡ್ಕೊಂಡು ಹೋಗಿ ಕಾರ್ ಗ್ಯಾರೇಜಲ್ಲಿ ಕೆಲಸಕ್ಕೆ ಹೋಗ್ತಲ್ಲ. ಕಾರ್ ಗ್ಯಾರೇಜಲ್ಲಿ ಆವಾಗ ಏನು ಗೊತ್ತಿರಲಿಲ್ಲ. ಏನು ಒಂದೊಂದು ಇದಕ್ಕೂ ಹೊಡೆಯೋರು. ಇದು ಸರಿ ಇಲ್ಲ, ಅದು ತೊಗೊಂಬರ, ಒಂದು ಪಾನರ್ ತೊಗೊಂಬರ ನೋಡು, ನಿಮಗೆ ಪಾನರಿಂದ ಏನಂತ ಗೊತ್ತಿಲ್ಲ. ಅದು ತೊಗೊಂಬರ ಇಟ್ಟು ಅವ್ರಿಗೆ ಮಾಮೂಲಿ ಹೇಳೋರು. ನನಗೆ ಏನಂತ ಗೊತ್ತಿಲ್ಲ. ಇಷ್ಟಾಗಿರುವೆ ಏನೋ ಇದು ಹಿಂಗಾಗಬೇಕಲ್ಲ, ಈಗ ಬಂದು ಸೇರ್ಕೊಂಡು ಒಳ್ಳೆ ದಿನ ಹೋಗ್ತಾ ಪ್ರಾಕ್ಟೀಸ್ ಆಯಿತು. ಅಲ್ಲಿಂದ ಅಮೃತಹಳ್ಳಿಯಲ್ಲಿ ಒಂದು ರೂಮ್ ಮಾಡಿತ್ತು. ಅಲ್ಲಿಂದ ರಾತ್ರಿಯಲ್ಲಿ ಕಳಿಸೋರು. ರಾತ್ರಿಯಲ್ಲಿ ಅಲ್ಲಿ ಏನು ಇರಲಿಲ್ಲ. ಅಮೃತಹಳ್ಳಿಯಲ್ಲಿ ಎಲ್ಲ ಈ ಕಡೆ ಆ ಕಡೆ ಎಲ್ಲೂ ಬಯಲು. ಸೆಂಟ್ರಲ್ಲಿ ಮಾತ್ರ ಒಂದು ರೋಡು. ಅಲ್ಲಿಂದ 2 ಕಿಲೋಮೀಟ್ರ್ ಒಳಗಡೆ ಹೋದರೆ ಕಿತ್ತೂರು. ಅಲ್ಲಿ ಒಂದು ಮನೆ ಮಾಡಿದ್ವಿ. ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದು. ನನ್ನ ಫ್ರೆಂಡು ನಡ್ಕೊಂಡು ಹೋಗ್ತೀವಿ. ರಾತ್ರಿ 10:30 ಹಂಗೆ ಆಗೋದು ಕೆಲಸ ಮುಗಿಯೋದು. ಯಾರು ಕೆಲಸ ಮುಗಿಯೋದು 10:30 11 ಆಗೋದು. ಆಮೇಲೆ ನಡ್ಕೊಂಡು ಹೋಗುವಾಗ ಅವನು ಈಗ ಅಲ್ಲಿ ದೆವ್ವ ಇದೆ, ಈ ದೆವ್ವ ಇದೆ ಅನ್ನೋ ಭಯ ಆಯಿತು. ಅಲ್ಲೇನು ಬೈಲು ಕಂಪ್ಯೂಟರ್ ರೋಡಲ್ಲಿ ಹೋಗ್ತಾ ಇರುವಾಗ ಯಾವ ಗಾಡಿನೂ ಬರ್ತಾ ಇರಲಿಲ್ಲ. 11 ಗಂಟೆಗೆ ಏನು ಭಯ ಪಡ್ತಿದ್ದೆ. ಇಬ್ಬರಿಗೂ ಭಯ ಆಗ್ಬೋದು. ಒಂದೊಂದ್ಸಲ ಅದು ಸುಂಟ್ರುಗಳು ಈ ಥರ ತಕ್ಕಂಗೆ ಒಂದು ಸುಂಟ್ರುಗಳು ಈ ಥರ ಬಂದ್ಬೋದು. ತಕ್ಕಂಗೆ ಭಯ ಆಗ್ಬೋದು. ಅಲ್ಲಿಂದ ರೂಮ್ಗೆ ಹೋಗಿ ರೂಮಲ್ಲಿ ಅಡುಗೆ ಮಾಡೋದು. ಸೀನಿಯರ್ ಇಬ್ಬರಿದ್ದಾರಂತ ಅವರು ಮೆಕ್ಯಾನಿಕ್ಕು. ಅವರಿಗೆ ಅಡುಗೆ ಮಾಡಿ, ನಮಗೆಲ್ಲ ಅಡುಗೆ ಮಾಡಿ, ನಾವು ಅಡುಗೆ ಎಲ್ಲ ಮಾಡಿ ಮುಗಿಸಿದ ತಕ್ಷಣ ಬಂದು ಊಟ ಮಾಡ್ಕೊಂಡು ಬೆಳಗ್ಗೆ 6:30 7 ಗಂಟೆಗೆಲ್ಲ ಬಂದಿರೋರು ಈಗ ಮೆಕ್ಯಾನಿಕ್ಕು. ಆಮೇಲೆ ಅದು ಮೆಕ್ಯಾನಿಕ್ಕು ಅವ್ರು ಏನೋ ರೋಡ್ ಬರುತ್ತೆ ಅಂತ ಖಾಲಿ ಮಾಡಿದ್ರು. ಅಲ್ಲಿ ಒಂದು 5 ವರ್ಷ ಮಾಡಿದೆ. ಅಲ್ಲಿ ರೋಡ್ ಬರುತ್ತೆ ಅಂತ ಖಾಲಿ ಮಾಡಿದ್ರು. ಅಲ್ಲಿಂದ ನಾನು ಇಲ್ಲಿ ನಮ್ಮ ಮಾವನ ಮಗ ಇನ್ನೊಬ್ಬ ಐನಿ ರೋಡಲ್ಲಿ ಖಾದಿ ಗ್ರಾಮೋದ್ಯೋಗ ಭಂಡಾರ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲಿ ಮೆಕ್ಯಾನಿಕ್ ಖಾಲಿ ಆದಮೇಲೆ ಮನೆಯಲ್ಲಿ ತಿರ್ಗಾ ಅದೇ ರಾಮಾಯಣ ಅದೇ ಮೆಕ್ಯಾನಿಕ್ ಕೊಡೋರು ಒಂದು 25 ರೂಪಾಯಿ ಕೊಡೋರು. ಅವಾಗ 97 98 25 ರೂಪಾಯಿ ಹೋಗ್ಬೋದು ಮನೆ ಕೊಡ್ತಾಯಿದ್ದೆ. ಖಾಲಿ ಆದಮೇಲೆ ತಿರ್ಗಾ ಅದೇ ರಾಮಾಯಣ ಅದೇ. ಆಮೇಲೆ ಹಿಂಗೆ ಹೇಳಿದೆ ನಮ್ಮ ಮಗನಿಗೆ, ನಿಮ್ಮ ಬಟ್ಟೆ ಅಂಗಡಿ
ನಾಳೆಯಿಂದ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಕಾಫಿ ಗ್ರಾಮದ ಬಟ್ಟೆ ಅಂಗಡಿ ಅಂಗಡಿಗಳು ಹಾಸ್ಪಿಟಲ್ಗೆ ಅಲ್ಲಿ ಹೋದೆ. ಅವರು ಸಾಂಬಮೂರ್ತಿ ಅಂತ ಒಳ್ಳೆ ಸಾಂಬಮೂರ್ತಿ ಭಗವಾನ್ ಅಂತ ಇಬ್ಬರು ಓನರು ಬಟ್ಟೆ ಅಂಗಡಿ. ಅಲ್ಲಿ ಇವರೆಲ್ಲ ಬರೋದು ಸಿದ್ದರಾಮಯ್ಯ ಒಳ್ಳೆ ಒಳ್ಳೆ ಆಕ್ಟ್ರು, ಇವರು ಒಳ್ಳೆ ಆರ್ಟಿಸ್ಟ್ಗಳು, MLAಗಳು. ಆಮೇಲೆ ಈ ಎಲೆಕ್ಷನ್ ಆದರೆ ಸಿಕ್ಕಾಪಟ್ಟೆ ವ್ಯಾಪಾರ. ಒಂದು 10 ಗಂಟೆವರೆಗೂ ಒಂದೊಂದು ಸಲ ಆಗ್ಬಿಡೋದು. ಅಲ್ಲಿ ನಮ್ಮಲ್ಲಿ ಇರೋದು 8:30 8:30 ಇದು 10 ಗಂಟೆ ಆಗೋದು. ಒಂದ್ಸಲ ಹಿಂಗೇನೆ ಆಯಿತು, ಒಂದು 5 ವರ್ಷ ಆಗಿತ್ತು. ಹಿಂಗೆ ಬಟ್ಟೆ ಕೊಡ್ತಾ ಇರುವಾಗ ಸಿದ್ದರಾಮಯ್ಯ ಬಂದು ಬಟ್ಟೆ ತೊಗೊಳಕ್ಕೆ ತುಂಬಿಕೊಂಡು ಎಷ್ಟು ಒಂದು ಕಾಟನ್ ಬಟ್ಟೆ 1 ಮೀಟ್ರು ಎಷ್ಟು ಕೊಟ್ಟಾಗ 1900 ರೂಪಾಯಿ ಒಂದೇ 1 ಮೀಟ್ರು ಕಾಟನ್ ಬಟ್ಟೆ. ಅದು ಸ್ಪೆಷಲ್ ಕ್ವಾಲಿಟಿ ಕೊಟ್ಟರು. ಒಂದೊಂದು ತಾನು ಕೊಟ್ಟಿದ್ದು. ಅದಾದಮೇಲೆ ಒಂದಿನ ಏನಾಯಿತು, ನಮ್ಮ ತಾತಪ್ಪಗೆ ಫೋನ್ ಮಾಡಿದ್ವಿ. ಯಾರು ಅಲ್ಲಿ ಕೆಲಸ ಮಾಡೋರು ತಾತಪ್ಪ ಅಂತ ಬರ್ತಿದ್ದಾರೆ. ಅವರು ಸುಮಾರು ವರ್ಷದಿಂದ ಮಾಡ್ತಾಯಿದ್ರು, ಒಂದು 50 ವರ್ಷದಿಂದ ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರಿಬ್ಬರು ಸಾಂಬಮೂರ್ತಿ ಭಗವಾನ್ ಅನ್ನೋರು ಅವ್ರ ತಾತಪ್ಪ ಇದ್ದಾಗಲೇ ಬಂದವರು. ಹೀಗೆ ಒಂದಿನ ಬಟ್ಟೆ ಅಂಗಡಿಯಲ್ಲಿ ಕಾಫಿ ಕುಡಿಕೊಂಡು ಕುಂತಿದ್ದೆ. ಆವಾಗ ನಮ್ಮ ಓನರ್ ಫೋನ್ ಮಾಡಿ, ಈ ಥರ ಬಟ್ಟೆ ತೊಗೊಂಡು ಬನ್ನಿ, ನಾವು ಶೂಟಿಂಗಲ್ಲಿದ್ದೀವಿ, ನಾವು ಬಟ್ಟೆ ನೋಡಬೇಕು, ಬಟ್ಟೆ ತೊಗೊಳ್ಬೇಕು ಅಂತ. ಯಾರು ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ನನ್ನ ಸೀನಿಯರ್ ಒಬ್ಬರು ತಾತಪ್ಪ ಇದ್ದರು. ಅವ್ರ ಹತ್ರ ಬಟ್ಟೆ ಎಲ್ಲ ಒಂದು ವೆಚ್ಚದ ಜಾಗದಲ್ಲಿ ತೊಗೊಂಡು ಕಾರಲ್ಲಿ ತಿಳ್ಕೊಂಡು ಅಲ್ಲೇ ಕೆಂಪೂರಿಯ ಸ್ಟೇಡಿಯಮಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಳಗಡೆ ಹೋದರೆ ಬಟ್ಟೆ ತಗೊಳ್ಳೋರು ನಮ್ಮ ಅನಂತ್ನಾಗು ಮತ್ತು ರಾಮಕೃಷ್ಣ ಅವರು ಇದ್ದರೆ, ಅವರಿಬ್ಬರು ಅಲ್ಲಿದ್ದರು. ಅವಾಗ ತಾನೇ ಫಸ್ಟ್ ಟೈಮ್ ನೋಡಿದ್ದು ಅವರಿಗೆ. ಆಮೇಲೆ ಅವರೆಲ್ಲ ಸೆಲೆಕ್ಷನ್ ಮಾಡೋದು ಎಲ್ಲ ಕಾಸ್ಟ್ಲಿ ಬಟ್ಟೆಗಳು. ಕಾಟನ್ದೇ 1200 ರೂಪಾಯಿ ಮೀಟ್ರ್ ಇರ್ತಲ್ಲ, ಕಾಟನ್ದೇ ಮೀಟ್ರು ಅಷ್ಟು ಚೆನ್ನಾಗಿದೆ ಬಟ್ಟೆ. ಆಮೇಲೆ ಅದು ತೊಗೊಂಡು ಆಮೇಲೆ ತಿರ್ಗಾ ಬಂದ್ವಿ ನಾವು. ನಮಗೆ ಒಂಥರ ಖುಷಿ ಆಯಿತು ಅವ್ರಿಗೆ ನೋಡಿ ಅವಾಗ ಅಕ್ಸೆಪ್ಟ್ ಮಾಡಿದ್ದಿಲ್ಲ ಅವಾಗ. ಆಮೇಲೆ ಸ್ವಲ್ಪ ದಿನ ಮಾಡ್ತಾಯಿದ್ದೆ ಬಟ್ಟೆ ಅಂಗಡಿಯಲ್ಲಿ. ಒಂದಿನ ದೀಪಾವಳಿಗೆ ಬೋನಸ್ ಕೊಡುವಾಗ ನನಗೆ ಆವಾಗ 300 ರೂಪಾಯಿ ಸಂಬಳ, ತಿಂಗಳಿಗೆ 300 ರೂಪಾಯಿ ಸಂಬಳ. ಒಂದಿನ ಒಳಗಡೆ ಅವ್ರು ಎಲ್ಲರನ್ನೂ ಒಂದು 4-5 ಜನ ಕೆಲಸ ಮಾಡ್ತಾಯಿದ್ವಿ. ಒಂದು ರೂಮ್ ಇಟ್ಟು ಎಲ್ಲರನ್ನೂ ಕರ್ಕೊಂಡೋಗಿ ದೀಪಾವಳಿಗೆ ಸಂಬಳ ಕೊಡೋದು, ಈ ಕಡೆ ಬೋನಸ್ ಕೊಡೋದು. ಒಂದು ಸಲ ನಾನು ಒಳಗಡೆ ಕರೆದು ನಾನು ಹೋದೆ. ಸಾಂಬಮೂರ್ತಿ ಅಂತ ಓನರು, ಮಹೇಶ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಣಯ್ಯ, ಇಲ್ಲಿಂದ 300 ರೂಪಾಯಿಂದ ಒಂದು 1000 ರೂಪಾಯಿ ನಿಮಗೆ ಸಂಬಳ ಇಲ್ಲಿಂದ ಅಂತ ಒಂದು. ಅದೇ ಫಸ್ಟ್ ಟೈಮ್ ನಾನು 300 ರೂಪಾಯಿಂದ 1000 ರೂಪಾಯಿಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ, ಎಲ್ಲ ಕ್ಲೀನ್ ಮಾಡೋದು, ಬಟ್ಟೆ ನೋಡೋದು, ಎಲ್ಲರೂ ಕಸ್ಟಮರ್ ಅಟೆಂಡ್ ಮಾಡೋದು ಎಲ್ಲವನ್ನೂ ನೋಡ್ತಾಯಿತ್ತು. ಇನ್ನು ಬಾತ್ರೂಮ್ ತೊಳೆಯೋದು ಮಾಡಿದ್ದೆ. ಅದರಿಂದ ಅವ್ರಿಗೆ ಖುಷಿ ಆಯಿತು. ಎಲ್ಲ ಕೆಲಸ ಮಾಡ್ತಾನೆ, ಕಸ್ಟಮರ್ ಅಟೆಂಡ್ ಮಾಡ್ತಾನೆ, ಕಸ್ಟಮರ್ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲ ಖುಷಿಯಾಗಿ ನನಗೆ 300 ರೂಪಾಯಿಂದ 1000 ರೂಪಾಯಿ ಸಂಬಳ ಮಾಡೋದು. ನಮಗೆ ಹೋಗ್ತಾ ಇಲ್ಲಿ ಗೊತ್ತಲ್ಲ ಅಂಗಡಿಗಳಲ್ಲಿ ಎಲ್ಲ ಜಗಳ ಇದ್ದೇ ಇರುತ್ತೆ. ಚಿಕ್ಕ ಪುಟ್ಟ ಜಗಳಗಳಲ್ಲಿ ಬಾಸ್ ಒಂಥರ ಮಾತಾಡ್ಬೇಕು ಅಂದಿನ ನಾನೇನು ಮಾಡಿದೆ, ಇನ್ನು ಇಲ್ಲಿ ಇದ್ದಷ್ಟು ಹೋಗಲ್ಲ ಅಂದ್ಬಿಟ್ಟು ಇನ್ನೊಬ್ಬ ನಮ್ಮ ಮಾವನ ಮಗನೇ ಬುಕ್ಕಂಗಡಿ ಆಗ್ತಾಯಿದ್ದ. ಹಳ್ಳಿ ರೋಡು ಫುಟ್ಪಾತ್ ಮೇಲೆ ಬುಕ್ಕಂಗಡಿ ಆಗ್ತಾಯಿದ್ದ. ಅಲ್ಲಿ ಮೈಸೂರು ಬ್ಯಾಂಕ್ ಕಟ್ಟೆ ಅಲ್ಲಿ ಇದ್ದಿದ್ದು ಒಂದು 10 ಜನ ಇದ್ದರು ಅಷ್ಟೇ. ಇವಾಗ ಒಂದು 3 ಜನ ಇದ್ದಾರೆ ಫುಟ್ಪಾತ್ ಮೇಲೆ ಬುಕ್ಕಂಗಡಿಗಳು. ಅವಾಗ ಇದ್ದಿದ್ದು ಬರೋ 10 ಜನ. ಆ ಕಡೆ ಮೈಸೂರು ಬ್ಯಾಂಕ್ ಗೇಟಿಂದ ಈ ಕಡೆ ಮೈಸೂರು ಬ್ಯಾಂಕ್ ಬ್ಯಾಕ್ ಗೇಟ್ವರೆಗೂ ಒಂದು 10 ಜನ ಇದ್ದರು ಅಷ್ಟೇ. ಆವಾಗ ನಮ್ಮ ಹುಡುಗ ಈ ಕಡೆ ಬುಕ್ಕಂಗಡಿ ಆಗ್ತಾಯಿದ್ದ ಫುಟ್ಪಾತ್ ಮೇಲೆ. ಹೇಳಿದೆ, ಏನು ಹಿಂಗಾಯಿತು ಅಂತ ಮಾತಾಡ್ತಾ ಇದ್ದೆ. ಏನು ಮಾಡ್ತೀಯ ನೀನು ಬಂದು ನನ್ನ ಬುಕ್ಕಂಗಡಿ ಹಾಕೋ ಅಂತ. ಆವಾಗ ಸ್ಟಾರ್ಟ್ ಮಾಡಿದ್ದು ಬುಕ್ಕಂಗಡಿ ನಾನು 1991 ಬುಕ್ಕಂಗಡಿ ಮೈಸೂರು ಬ್ಯಾಂಕ್ ಕಟ್ಟೆ. ಅದು ಒಂಥರ ಕಂಬಿ ಎಲ್ಲ ಇಟ್ಟಿರ್ತಾರೆ. ಅವ್ರಿಗೆ ಕಲ್ಲು ಒಂದು ಅಡಿ ಇರುತ್ತೆ. ಆ ಒಂದು ಅಡಿ ಮೇಲೆ ಜೋಡಿಸ್ಕೊಂಡು ಹೋಗ್ತಾರೆ. ಹಿಂಗೆ ಜೋಡಿಸ್ಕೊಂಡು ಆ ಥರ ಮಾಡ್ಕೊಂಡು ಹೋಗ್ತಾರೆ. ಅದಿಷ್ಟು ಒಂದು 5 ಅಡಿಗೆ 1 ಅಡಿ, 5 ಅಡಿ ಹಿಂಗೆ ಜೋಡಿಸ್ಕೊಳ್ಳೋದು, 1 ಅಡಿ ಹಿಂಗೆ ಜೋಡಿಸ್ಕೊಳ್ಳೋದು. ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ಹಳೆ ಬುಕ್ ಅಲ್ಲೇ ತಂದು ಕೊಡೋರು, ಅಲ್ಲೇ ಬುಕ್ಸ್ ಎಲ್ಲ ಬರೋದು. ಯಾವ ಬುಕ್ಕು, ಕಾಲೇಜ್ ಬುಕ್ಕು, ಇಂಜಿನಿಯರಿಂಗ್ ಬುಕ್ಕು, ಮೆಡಿಕಲ್ ಬುಕ್ಕು, BSc, BCom, BA ಎಲ್ಲ ಇರಲಿಲ್ಲ. BCom, BSc, BBA, BSc ಎಲ್ಲ ಇರಲಿಲ್ಲ. ಅವಾಗ ಆ್ಯನ್ಯುವಲ್ ಇತ್ತು. ವರ್ಷಕ್ಕೊಂದೇ ಬುಕ್ ಇತ್ತು. ಒಳ್ಳೆ ಸೇಲ್ ಇತ್ತು. ಅವಾಗ ಚೇಂಜ್ ಮಾಡೋಲ್ಲ, 5 ವರ್ಷಕ್ಕೆ 6 ವರ್ಷಕ್ಕೆ ಒಂಥರ ಚೇಂಜ್ ಮಾಡೋರು. ನಮ್ಮದ ತೊಗೊಂಡವರು ಕೊಡ್ತಾರೆ, ಹೊಸ ಬುಕ್ ತೊಗೊಂಡವರು ನಮ್ಮ ಕೊಡ್ತಾರೆ, ಮೆಡಿಕಲ್ ಬುಕ್ಕು ತಂದು ಕೊಡ್ತಾರೆ. ಎಲ್ಲ ಜೋಡಿಸೋರು, ಒಳ್ಳೆ ವ್ಯಾಪಾರ ಆಗೋದು.
ಒಳ್ಳೆ ವ್ಯಾಪಾರ ಆಗೋದು. ಮುಂದೆಲ್ಲ ನೋಡಿದ ತಕ್ಷಣ ಇಲ್ಲಿ ಪ್ರವಾಸಿಗಳು ಸ್ವಲ್ಪ ಚೇಂಜ್ ಅಲ್ಲೇ ಪ್ರಭಾತ್ ಕಾಂಪ್ಲೆಕ್ಸ್ ಅಂತ ಬಾರ್ಗಳು ಎಲ್ಲ ಅಲ್ಲಿ ಇಲ್ಲಿ ಟೂರ್ಗಳಿಗೆ ಹೋಗೋದು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು, ಏನೇನು ಕೆಲಸ ಆಗ್ತಾಯಿತ್ತು. ಹಿಂಗೆ ದುಡಿಯೋರು ಹಿಂಗೆ ಕಟ್ತಾರೆ. ಟೂರ್ಗಳಿಗೆ ಹೋಗೋದು, ವಿಜಯಪುರ ಟೂರ್ಗೆ ಹೋಗೋದು. ಏನು ಫೋಟೋ ಅವಾಗ ಇದು ಮೊಬೈಲೆಲ್ಲ ಏನಿಲ್ಲ, ರೀಲ್ಗಳು ಫೋಟೋ ಒಂದು ಟ್ರಿಪ್ ಓಟು ಒಂದು ದಿನ ಟ್ರಿಪ್ ಓಟ್ ಬಂದರೆ ಇಷ್ಟು ಫೋಟೋ ಇದೆ ಹೊರಗಡೆಯಿಂದ, ಇಷ್ಟು ಅದು ಫೋಟೋ ತಗೊಂಡು. ಆಮೇಲೆ ಸವಾಸನ್ನು ಜಾಸ್ತಿ ಆಯಿತು. ಬಾರ್ಗಳು ಹೋಗೋದು, ಅಲ್ಲಿ ಇಲ್ಲಿ ದಿನ 1000 ರೂಪಾಯಿ, 500, 600, 1000 ಅಂತ ಖರ್ಚು ಮಾಡೋದು, ಕುಡಿಯೋದು, ಹಾಗೆ ಸಾಲ ಮಾಡ್ಕೊಂಡು ಒಂದು 15 ವರ್ಷ ಆಗಿತ್ತು. ಆಮೇಲೆ ಒಂದು ದಿನ ಮೂಡ್ಲಿಗಿರಿ ಅಂತ ಒಬ್ಬ ಪೊಲೀಸ್ ಇಲ್ಲಿ ಬಂದ, ಡಬಲ್ ಸ್ಟಾರ್ ಮೂಡ್ಲಿಗಿರಿ ಅಂತ. ಯಾರನ್ನು 24 ಬಿಡಲಿಲ್ಲ, ಹೊಡೆಯೋನು ಹತ್ತಕ್ಕೆ ಬಿಡಲಿಲ್ಲ, ತುಂಬ ತುಂಬ ಕೆಳಗಡೆ ಹಾಕಿರಲಿಲ್ಲ, ಎಲ್ಲ ಮೇಲೆ ಬಿಟ್ಟಿದ್ದಾಗಿದ್ದು. ಮೂಡ್ಲಿಗಿರಿ ಅಂತ ಮತ್ತು ಖಾರ್ಗೆ ಅವರು ಯೋಚನೆ ನಡೆಸ್ತಾರೆ. ಒಂದು ದಿನ ಹಾಕಿಬಿಟ್ಟಿಲ್ಲ, ಎಲ್ಲ ಹೊಡೆದು ಕಳಿಸ್ತಾ ಇದ್ದ. ಅವಾಗ ನಾನು ಖಾದಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ, ಆವಾಗ ಪಕ್ಕದಲ್ಲಿ ಒಂದು ಚಟ್ಲಿ ಅಂಗಡಿ ಕಾರ್ನರ್, ಹಾಸ್ಪಿಟಲ್ ರೋಡ್ ಕಾರ್ನರ್ ಚಟ್ಲಿ ಅಂಗಡಿ ಹೋಗ್ತಾ ಇದ್ದಾರೆ. ಅವ್ನು ಪರಿಚಯ ಆಗಿತ್ತು. ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಇತ್ತು ಪಕ್ಕದಲ್ಲಿ, ಆ ಚಟ್ಲಿ ಅಂಗಡಿ ಪಕ್ಕ ಚಿಕ್ಕ ಪೆಟ್ಟಿ ಅಂಗಡಿ ಅವನಿಗೆ ಇತ್ತು. ಅವನು ಶೋಕೇಸ್ ಥರ ಮಾಡ್ತಾ ಇದ್ದ, ಅದಕ್ಕೆ ಪೆಟ್ಟಿ ಇಡೋಕ್ಕೆ. ನಾನು ಅದು ಹೋಗಿ ಕೇಳಿದೆ, ನೋಡು ಅದು ಫುಟ್ಪಾತೆಲ್ಲ ತೊಂದರೆ ಆಗ್ತಾಯಿದೆ, ಈಗ ಏನು ಶೋಕೇಸ್ ಥರ ನೀನು ಪೆಟ್ಟಿ ಇರ್ತಾ ಇದ್ದಲ್ಲ, ಅದು ಸ್ವಲ್ಪ ಹೆಲ್ಪ್ ಮಾಡು ನನಗೆ. ನಾನು ಏನಾದರೂ ಸಂಬಳ ನಿಮಗೆ ಬಾಡಿಗೆ ಥರ ಕೊಡ್ತೀನಿ. ಅವನಿಗೂ ಏನು ಸ್ವಲ್ಪ ಕಮ್ಮಿ ಇತ್ತು ವ್ಯಾಪಾರ, ಆಯಿತು ಮಾಡ್ಕೋ ಅಂತ ಅಂದರೆ ಫಸ್ಟ್ ಅಂಗಡಿ ಬಂತು. ಅಲ್ಲಿ ಬುಕ್ಕೆಲ್ಲ ಜೋಡಿಸ್ಬೇಕು. ಬುಕ್ಕೆಲ್ಲ ಜೋಡಿಸಿದ ಮೇಲೆ ಸ್ವಲ್ಪ ವ್ಯಾಪಾರ ಆಗೋದು ಸ್ಟಾರ್ಟ್ ಆಯಿತು. ಇಲ್ಲಿ ಯಾರು ಬುಕ್ಕೆಲ್ಲ ಎತ್ತಿಸ್ಬಿಟ್ಟಿರ್ತಿಲ್ಲ, ನಾನು ಒಂದೇ ಅಂಗಡಿ ಇದ್ದಿದ್ದಲ್ಲಿ ವ್ಯಾಪಾರ ಚೆನ್ನಾಗಾಯಿತು. ಅಲ್ಲಿಂದ ಸ್ವಲ್ಪ ಡೌನಲ್ಲಿ ಒಂದು ಅಂಗಡಿ ಮಾಡಿದೆ, ರಾಜೇಶ್ವರಿ ಕಾಂಪ್ಲೆಕ್ಸ್ ಅಂತ ಇದೆ. ಅಲ್ಲೊಂದು 6 ಅಡಿಗೆ 10 ಅಡಿ ಚಿಕ್ಕದಾಗಿ ಅಂಗಡಿ ಮಾಡಿದೆ ಒಳಗಡೆ, ಕಾಂಪ್ಲೆಕ್ಸ್ ಒಳಗಡೆ. ಇಲ್ಲಿಂದ ಕರ್ಕೊಂಡು ಹೋಗೋರು ಮಾತ್ರ ಕರ್ಕೊಂಡು ಬರೋದು. ಅವಾಗ ಚೆನ್ನಾಗಿತ್ತು ಅವಾಗ ವ್ಯಾಪಾರ. ಡಿಪಾರ್ಟ್ಮೆಂಟ್ ಎಕ್ಸಾಮ್, ಕಾಲೇಜ್ ಬುಕ್ಸು, ಮೆಡಿಕಲ್ ಬುಕ್ಸು ಎಲ್ಲ ಪ್ರತಿಯೊಂದು ನಾವಲ್ಲಿ ಎಲ್ಲ ಮಾಡಿದ್ವಿ, ಯಾವುದೂ ಇಲ್ಲ, ಎಲ್ಲ ಮಾಡ್ತಾಯಿದ್ವಿ.